ಮೇಘನ ರಾಜ್ ಮತ್ತೆ ವಿಜಯರಾಘು ಅವರ ಮದುವೆ ಅಂತೆಲ್ಲ ಓಡಾಡ್ತಾ ಇದೆ. ಅದು ರಿಯಲ್ ಅಂತ ಏನೋ ನೋಡೋದಾದ್ರೆ ಖಂಡಿತವಾಗಿಯೂ ಕೂಡ ಇಲ್ಲ. ಅದಕ್ಕೆಲ್ಲ ಕಿವಿ ಕೂಡ ಕೊಡಬಾರ್ದಾಗುತ್ತೆ. ಅದು ಕೇವಲ ಗಾಸಿಪ್ ಆಗಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಒಂದು ವಿಚಾರಗಳು ಕೇಳಿ ಬರುತ್ತೆ. ಮತ್ತೆ ಕೆಲವಷ್ಟು ಜನರು ಕೂಡ ಕಾಮೆಂಟ್ಸ್ ನಲ್ಲಿ ಜೋಡಿ ಚೆನ್ನಾಗಿರುತ್ತೆ, ಮದುವೆ ಆಗ್ಬಿಡಿ ಅಂತೆಲ್ಲ ತಿಳಿಸ್ತಾ ಇರ್ತಾರೆ. ಖಂಡಿತವಾಗಿಯೂ ಕೂಡ ಅದು ನಡೆಯುವಂತ ಮಾತು ಅಲ್ಲವೇ ಅಲ್ಲ. ವಿಜಯರಾಘು ಅವರು ಕೂಡ ಸ್ಪಂದನ ಅವರನ್ನ ಕಳ್ಕೊಂಡ್ರು, ಮೇಘನ ಅವರು ಕೂಡ ಚಿರುವನ್ನ ಕಳ್ಕೊಂಡ್ರು. ಮತ್ತೆ ಮೇಘ ಮತ್ತೆ ವಿಚಾರಗೂ ಉತ್ತಮವಾದಂತಹ ಸ್ನೇಹಿತರು ಅಷ್ಟೇ, ಅದನ್ನ ಬಿಟ್ರೆ ಬೇರೇನೂ ಕೂಡ ಇಲ್ಲ. ಬಟ್ ಎಲ್ಲವೂ ಕೂಡ ಅದು ರಾಂಗ್ ಅಸಂಪ್ಷನ್ ಮತ್ತೆ ರಾಂಗ್ ಯೋಚನೆಗಳು ಕೆಲವೊಂದಿಷ್ಟು ಮಂದಿ ಬೇಕು ಅಂತ ಕ್ರಿಯೇಟ್ ಮಾಡಿರ್ತಾರೆ. ಬಟ್ ಅದನ್ನ ಯಾರು ಕೂಡ ನಂಬಾರ್ದು. ಸೊ ಆ ರೀತಿ ನಡೆಯೋದು ಕೂಡ ಇಲ್ಲ. ಮೇಘನ ರಾಜ್ ಅವರು ಲೈನ್ ಅಪ್ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ವಿಜಯರಾಘ್ ಅವರು ಕೂಡ ಅಷ್ಟೇ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಮುಂದೆ ಕೂಡ ಒಳ್ಳೊಳ್ಳೆ ಸಿನಿಮಾ ರಿಲೀಸ್ ಆಗುತ್ತೆ. ಸೊ ಅದಕ್ಕೆ ವಿಜಯರಾಘ್ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿರುವಂತದ್ದು, ಫ್ಯಾಮಿಲಿಯವ್ರ ಜೊತೆ ಸಮಯ ಕಳೆಯುವಂಥದ್ದು ಎಲ್ಲವನ್ನು ಕೂಡ ಮಾಡ್ತಾರೆ. ಮೇಘನ ಅವರು ಕೂಡ ಅಷ್ಟೇ. ರಾಯನ್ ಅಂದ್ರೆ ಪ್ರಪಂಚ. ರಾಯನ್ಗೆ ಸ್ಕೂಲಿಗೆ ರೆಡಿ ಮಾಡುವಂಥದ್ದು, ಶೂಟಿಂಗ್ ಹೋಗುವುದು. ಸೊ ಈ ರೀತಿ ಅವರ ಒಂದು ದಿನಚರಿಯು ಕೂಡ ಇರುತ್ತಲ್ಲ, ಸೊ ಅದು ಕೂಡ ನಡೀತಾ ಇರುತ್ತೆ. ಇಬ್ಬರು ಕೂಡ ತಮ್ಮ ತಮ್ಮ ಲೈಫ್ ನಲ್ಲಿ ಬ್ಯುಸಿ ಆಗಿರ್ತಾರೆ. ಇಬ್ಬರು ಕೂಡ ಆತ್ಮೀಯ ಸ್ನೇಹಿತರು, ಹಲವು ವರ್ಷಗಳಿಂದ ಚಿರಪರಿಚಯ. ಬಟ್ ಈ ರೀತಿಯ ಒಂದು ವಿಚಾರ ಕೇಳಿ ಬಂದಂತ ಟೈಮ್ ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನುಮಾನ ಮತ್ತೆ ಯೋಚನೆ ಕೂಡ ಸ್ಟಾರ್ಟ್ ಆಗುತ್ತೆ. ಇದು ನಿಜಕ್ಕೂ ಕೂಡ ನಡೆಯುವಂತ ಮಾತಾ ಅಂತ. ಖಂಡಿತವಾಗಿಯೂ ಕೂಡ ಈ ರೀತಿಯ ಮಾತುಗಳು ಕೇಳಿ ಬಂದ್ರು ಅದು ನಡೆಯೋದಿಲ್ಲ. ಚಿರುಗೆ ಕಂಪ್ಲೀಟ್ ಆಗಿ ಒಂದು ಮೇಘನ ಅವರು ಒಂದು ಸರ್ವಸ್ವವಾಗಿದ್ರು. ಬಟ್ ಮೇಘನ ಅವರು ಚಿರುನ ಕಳ್ಕೊಂಡ್ಮೇಲೆ ಒಂಟಿ ಆಗ್ತಾರೆ. ಬಟ್ ರಾಯನೇ ಪ್ರಪಂಚ. ರಾಯನ್ ಜೊತೆಗೆ ಇರುವ ತನಕ ಬೇರೆ ಒಂದು ಯೋಚನೆಯೂ ಸಹ ಮಾಡೋದಿಲ್ಲ ಮೇಘನ.